ಬರ್ರಿ ಒಳಗೆ ಬನ್ನಿ. ಇಲ್ಲ ಪಾತಿಮಕ್ಕ, ಒಂದು ಈಟ್ ಮಾತಾಡೋದಿತ್ತು, ಅದಕ್ಕೆ ಬಂದಿದ್ದೆ. ಅದು ನಿಮ್ಮ ಹತ್ರ ಹೇಳಿದ್ರೆ ಪಾಪ ನೀವರ ಏನು ಮಾಡ್ಬೇಕು ಬಿಡು. ಆದರೂ ನಿಮ್ಮ ಅಂತೇಳಿ ಹೇಳತ್ತೀನಿ, ಯಾಕಂದ್ರೆ ಗಂಡು ಮಕ್ಕಳತ್ತೇಳಿ ಹೋಗಿ ಜಗಳ ಮಾಡೋದು ಅಷ್ಟು ಚಂದ ಕಾಣಂಗಿಲ್ಲ ನೋಡ್ರಿ. ಹಾಗಾಗಿ ಮತ್ತೇನು ಮಾಡ್ಬೇಕ್ರಿ, ಅದಕ್ಕೆ ಒಂಚೂರು ನಿಮ್ಮಂತೇಲೆ ಮಾತಾಡಿ ನೀವೇ ಒಟ್ಟು ಹೇಳ್ತೀರಣ್ಣ ನಿಮ್ಮ ಗಂಡಗ ಅಂತ ಅದಕ್ಕೆ ಬಂದೆ ನೋಡ್ರಿ. ಕ್ಯಾ ಆಯಿತು ಪ್ರಬಂಧು ಅಕ್ಕ, ನಮ್ಮದು ಗಂಡ ನಿಮ್ದುಗೆ ಏನಾದರೂ ತೊಂದರೆದು ಕೊಟ್ಟರು? ಇಲ್ಲ ಅದೆಲ್ಲ ಏನಿಲ್ಲ. ನನಗೆ ತೊಂದರೆ ಕೊಟ್ಟಿಲ್ಲ ಅಂದರೂ ನನ್ನ ಗಂಡಗೆ ಗಂಟು ಬಿದ್ದು ಯವ್ವ ಏನೇನಾಗ. ನಿನ್ನ ಮನೆಗೀಗ ಕೋಳಿ ತತ್ತಿ ಎಲ್ಲ ಭಾಳ ಬರಾಕತ್ತಿರ್ಬೇಕು. ನಮ್ದು ಗಂಡ ಭಾರಿ ಇದು ಜಿಪ್ನಾಗೆ ಇದ್ರು. ಅರೆ ಅವರು ಎಲ್ಲಿ ಕೋಳಿಗೆ ತರ್ತಾರೆ, ತತ್ತಿದು ತರ್ತಾರೆ. ಈಗ ಕೋಳಿದು ತರ್ತಾರೆ. ನಮ್ದು ವಾರಕ್ಕೆ ಒಂದು ಸಲ ತತ್ತಿ, 2-3 ಸಲ ತತ್ತಿದು ತರ್ತಾರೆ. ಕೋಳಿ ತತ್ತಿ ನಮ್ದು ಮನೇಲಿ ಜೋರ್ಗೆ ಆಗಿದೆ ಪ್ರಬಂಧು ಅಕ್ಕ. ಯಾಕೆ ಏನು ಆಯ್ತು? ಎಲ್ಲಿಂದ ತರ್ತಾನಂತ ಮಾಡಿ ನಮ್ಮ ಇದು ಪರಮ್ನಾಗಿಂದನೂ ತರಾಕತ್ತಿರೋದು. ಓ ಹೌದು, ಎಪ್ಪರಿಗೆ ಆಗ್ತದೆ ಅಲ್ಲ ನಿಮ್ದುಗೆ, ಚಲೋ ತಂಗಿ ಅಲ್ಲ ಅದು. ನಮ್ದು ಗಂಡ ಅದು ಅಲ್ಲಿ ತಗೊಂಡು ಬರ್ತಾರಾ? ಅದು ನಮ್ದು ಗಂಡ ನಿಮ್ದು ಗಂಡ ಬಾರಿ ಕಾಲೇಜ್ ಫ್ರೆಂಡ್ಗೆ ಇದಾರೆ ಅಲ್ಲ, ಅದಕ್ಕೆ ತರ್ತಾರೆ. ಎಂಥದಿಲ್ಲವ ತಾಯಿ, 1 ರೂಪಾಯಿ ದುಡ್ಡಿಲ್ಲ ದುಗಾಣಿಲ್ಲ, ಏನು ರೊಕ್ಕಿಲ್ಲ ರೂಪಾಯಿ ಇಲ್ಲ ಅಂತ ನಮ್ಮ ಇದ್ರಾಗ ತರ್ತಾ ಇರೋದು ಅಲ್ಲ. ಪಾತಿಮಕ್ಕ ಹೇಳು, ನೀವ ಒಂದು ಅಂಗಡಿ ಇಟ್ಟಿರ್ತೀರಿ, ಈಗ ಎತ್ತಬೇಕತ್ತ ಬಂದು ಸಂತಿ ಒಯ್ಯಾಕತ್ರ ನಿನಗೆ ಹೆಂಗೆ ಅನ್ನಿಸ್ತತಿ ರೂಪಾಯಿ ಕೊಡ್ಲಾರ್ದ? ಬಂದು ಕೋಳಿ ತತ್ತಿ ಎಲ್ಲ ಕೈಗೆ ಅದು ಆ ನಮ್ನಿ ಒಯ್ಯೋದು. ಅಷ್ಟೇ ಅಲ್ದ ಮೊನ್ನೆ ನಿಮ್ದು ಏನೋ ಸಾಮಾನೆಲ್ಲ ಧಾರವಾಡಕ್ಕಿನ ಕಳ್ಸೋದಿತ್ತಂತಲ್ಲ, ಅಲ್ಲಿ ಯಾರ್ದೋ ಮನೆಗೇನೆ ಎಲ್ಲಿಗೆ ಒಟ್ಟು ಅದು ಕಳ್ಸೋದಿತ್ತಂತಲ್ಲ, ನಮ್ಮ ಗಾಡಿನೇ ಹೋಗಿದ್ದು. ಅದ್ರದ್ದು ರೂಪಾಯಿ ಬಾಡಿಗೆ ಇಲ್ಲ. ಹಿಂಗೆ ಮಾಡಿದ್ರೆ ಹೆಂಗೆ ಪಾತಿಮಕ್ಕ? ನಾವೇನು ಬಾಳೆ ಬದುಕು ಮಾಡೋಣ ಏನಂಗ? ಎತ್ತಾಗಾರ ಊರು ಬಿಟ್ಟು ಹೋಗೋಣ ಹೇಳಂಗಾರ ರೋಡನ ತಗ. ನನ್ನ ಗಂಡಗಂತರೂ 3 ಕಾಸಿನ ಬುದ್ಧಿಲ್ಲ. ಏನ ನಿನ್ನ ಗಂಡ ಹೇಳ್ದಂಗೆ ಕುಣಿತಾನ, ನಿನ್ನ ಗಂಡನಂತೆಲ್ಲ ಅದು ಏನು ಕಂಡನ ಏನೋ ಗೊತ್ತಿಲ್ಲ. ಆ ನಮ್ಮನಿ ಯೋ ಮಂಕ್ ಬುದ್ಧಿ ಎರ್ಚಿರೋದು ಅಂದ್ರೆ ಅದು ಯಾವ ಮಟ್ಟಕ್ಕದು? ಅರೆ ನಮ್ದುಗೆ ಗೊತ್ತಿಲ್ಲ ಪ್ರಬಂಧು ಅಕ್ಕ. ನಮ್ದು ಗಂಡ ಅರೆ ಮಂದಿಗೆ ಇರುವೆ ಇಟ್ಟು ಹಿಕ್ಕಿಗೆ ಹಾಕ್ತಾರೆ ಅಂತ ನಮ್ದುಗೆ ಗೊತ್ತು. ಆದ್ರೆ ನಿಮ್ದು ಗಂಡದ ಜೊತೆ ಹಿಂಗೆ ಮಾಡಿದ್ದು ನಮ್ದುಗೆ ಗೊತ್ತಿಲ್ಲ. ಅವತ್ತು ನಿಮ್ದು ಹಬ್ಬದು ಬಂದಿದ್ರು, ಬಂದ್ಬಿಟ್ಟು ಬಾಯಿಗೆ ಬಂದಂಗೆ ಬಂದ್ಬಿಟ್ಟು ಅವ್ರದುಗೆ ಎಲ್ಲ ದೋಸ್ತಿದು ಕಟ್ಟಿಗೆ ಆಗಿತ್ತು. ಅರೆ ಮತ್ತೆ ಯಾವಾಗ ಸುರುಗೆ ಮಾಡ್ಕೊಂಡ್ರು ಅಂತ ನಮ್ದುಗೆ ಗೊತ್ತಿಲ್ಲ. ಏನು ನಿಮ್ಮಿಬ್ರದು ಬರ್ರಿ ಪರಕ್ಕ, ಏನು ನೋಡಿ ಬರ್ರಿ ಇಲ್ಲಿ. ನಮ್ಮ ಹಣೆ ಬರ ಏನು ಹೇಳೋದು ಸಾಕಾಗೈತತ್ತಾಗ. ಗಂಡನಂತೇಳಿ ಮಾತಾಡಿದ್ರೆ ಉಪಯೋಗ ಇಲ್ಲ, ಮಾತು ಕೇಳಲ್ಲ. ಪಾಪ ಇವ್ರ ಹತ್ರ ಹೇಳಿದ್ರಿ ಏನು ಮಾಡ್ಬೇಕು? ಆದ್ರೂ ಗಂಡಗೊಂದು ಮಾತು ಹೇಳ್ರಿ ಅಂತ ಬಂದಾನೆ. ಇದ್ರಕಿ ಗಂಡನ ಜೋಡಿನ ಮಾತಾಡ್ಬೇಕಂತೇಳಿ ಬಂದಿದ್ದು, ಎಲ್ಲಿ ಕಾಣುವಲ್ಲ ಪುಣ್ಯಾತ್ಮ. ಯಾರು? ಓ ಪ್ರಭಾಕರ್, ಬರ್ರಿ ಒಳಗೆ ಬರ್ರಿ. ಇಲ್ಲ ನಿಂತೀರಿ, ಬರ್ರಿ ಒಳಗೆ ಒಳಗೆ ಬರೋದು ಆಮ್ಯಾಗ್ರಿ ಮುಸ್ತಪಣ್ಣ. ಅಲ್ಲ, ನನ್ನ ಗಂಡನಂತೇಳಿ 3,000 ರೂಪಾಯಿ ರೊಕ್ಕ ಇಸ್ಕೊಂಡಿರಿ. ಆಮೇಲೆ ಏನಾರ ತರವು ಮಾಡೋವಿದ್ರೆ ಏನೇ ಇರಲಿ ಪ್ರತಿಯೊಂದು ಆ ನಮ್ನಿ ಇದು ಏನದು ನಮ್ಮ ಗಾಡಿ ಬಾಡಿಗೆ ಹೊಡೆದ್ರಿ, ಅದ್ರದ್ದು 1 ರೂಪಾಯಿ ಕೊಡಲಿಲ್ಲ. ಅದು ಒತ್ತಟಿಗೆ ಹೋಗಲಿ ತತ್ತಿ ಕೋಳಿ ಎಲ್ಲ ತೊಗೊಂಡು ಹೋಗ್ತಿರಲ್ರಿ ಮುಸ್ತಪಣ್ಣ. ನಿಮ್ಗೇನು ಅನ್ಸಂಗಿಲ್ಲನ್ರಿ? ನಾವೇನು ನೀರು ಹಾಕಿ ಕುಡಿದೇನ್ರಿ ಅದಕ್ಕೆ ಗಾಡಿನ? ಏನು ಡೀಸೆಲ್ ಹಾಕಿ ಕುಡಿತೇವೆ? ನನ್ನ ಗಂಡಗೆ ಅದು ಏನು ಬಿಡೇ ಬಿಟ್ಕೊಂಡಾನ ಏನೋ ಗೊತ್ತಿಲ್ಲ. ಅದು ಎಂತ ನೀವು ಹೇಳ್ದಂಗೆ ಕೇಳ್ತಾನೆ ಏನು? ಒಂಥರು ಒಂದು ಏನು ಕೇಳೋದಿಲ್ಲ ಬಿಡು, ಬಾಯ್ ಬಿಟ್ಟು. ಇದು ನೀವರ ಒಂದು ಬಾಡಿಗೆ ಕೊಟ್ಟು ನಡೆಸ್ಕೋಬೇಕು, ನಾ ಹಿಂಗೆ ಮಾಡಬಾರ್ದು ಅಂತ ನಿಮಗೆ ಅನ್ಸಂಗಿಲ್ಲನ್ರಿ? ಏನ್ರಿ ಅಣ್ಣ ನೀವು ಯಾಕೆ ಹಿಂಗೆ ಮಾಡ್ತೀರಿ? ನಂಗೆ ಅದ ಅರ್ಥ ಆಗೋದಿಲ್ಲ ತಗ ಮುಸ್ತಪಣ್ಣ. ನಾನು ಹೇಳ್ತೇನೆ ಕೇಳ್ರಿ, ನಮ್ಗೆ ಹಿಂಗೆ ಮಾಡಿದ್ರೆ ಸರಿ ಹೊಂದಂಗಿಲ್ರಿಪ್ಪ. ಏನು ನೀವು ನಮ್ಮದು ಯಜಮಾನ್ರ ದೋಸ್ತಿನೇ ಮಾಡಕ್ಕೆ ಹೋಗ್ಬೇಡ್ರಿ. ಏನು ಆಗ್ಬೇಕಾಗಿಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಿಮ್ಮ ಪಾಡಿಗೆ ನೀವಿರ್ರಿ. ನಾಳೆ ಏನಾರ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದರೂ ಮುಸ್ತಪಣ್ಣ ನಾ ಹೇಳ್ತೇನಲ್ಲ, ನಾ ಮಾತ್ರ ಸುಮ್ಮನೆ ಇರೋದಿಲ್ಲ. ನಾನು ನಿಮ್ಮ ಮೇಲೆ ಬರೋಕ್ಕೆ, ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ, ನಮ್ಮ ಅಪ್ಪನ ಕರ್ಕೊಂಡು ಬರೋಕ್ಕೆ ನಾನು ಅಷ್ಟೇ. ಮುಂದೆ ಏನಾದರೂ ನೀವೇ ಎದುರ್ಸಕ್ಕೆ ತಯಾರಾಗಿರ್ಬೇಕು ನೋಡ್ರಿ. ಮತ್ತು ಇದ್ರ ಮ್ಯಾಗ ಮತ್ತೆ ನಾ ಇನ್ನು ಮಾತಾಡೋದಿಲ್ಲ. ಏನ್ರಿ ಪ್ರಭಾಕರ, ನೀವು ಏನೋ ಕಂಪ್ಲೇಂಟ್ ಕೊಡ್ತೀನಿ ಹಂಗೆ ಹಿಂಗೆ ಅನ್ನಕತ್ತೀರಿ? ಅಲ್ಲ ಎದ್ರ ಸಂಬಂಧ ಕೊಡ್ತೀರಿ ನೀವು ಕಂಪ್ಲೇಂಟ್? ಯೋ ದೇವ್ರೆ, ಇದು ಒಳ್ಳೆ ಕತಿ ಆತಲ್ಲ ಅಂತ. ಅಲ್ರಿ ನಾವು ನಿಮ್ಮ ಸುದ್ದಿಗೆ ಬಂದೇವೆ ಸುಲಾಕನಂಗಿಲ್ಲ, ನಾವು ಯಾಕೆ ಬೇಕಾ ಅಂತ ಒಂದು ಮಾತು ನಾವು ಕೇಳೋರಲ್ಲ ಮಾಡೋರಲ್ಲ, ಯಾಕೆ ಮಾತಾಡ್ತಿರ್ರಿ? ಏನ್ರಿ ಏನು ಸುದ್ದಿಗೆ ಬರಲ್ಲ? ಹೌದು, ನೀವು ಕೋಳಿ ತತ್ತಿ ಎತ್ತಬೇಕಂತ ತರಕತ್ತೀರಲ್ಲ, ರೊಕ್ಕ ಕೊಟ್ಟು ತರಕತ್ತೀರ ನೀವು? ಬಾಯ್ ಬಿಟ್ಟು ಹೇಳ್ರಿ ಮುಸ್ತಪಣ್ಣ, ನೋಡು ನಂಗಾರ. ಪ್ರಭಾವತಿ ಸುಮ್ಮನೆ ಇರ್ಬೇಕಷ್ಟೇ, ಮತ್ತೆ ಏನು ಮಾತಾಡಬೇಡ ಅಂತ ಹೇಳಕ್ ಬಂದಿರನ? ಯಾಕೆ ಮಾತಾಡಬಾರ್ದು? ನಾನು ಮಾತಾಡಕ್ಕೆ ನಾನು ನೀವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೇನಂತ ಮಾಡಿರನ? ಬಾರಿ ಇದ್ರಿ ಬಿಡ ನೀವು. ಅಲ್ಲ ನಾನು ನನ್ನ ಹಣೆ ಬಾರಕ್ಕೆ ಏನು ಹೇಳಲಿ? ನಾನು ಇಲ್ಲಿ ಮಾತಾಡಕತ್ತೀನಿ, ಬಂದಾರ ಅಲ್ಲೇ ಓಡಿಲಿ. ಸುಮ್ಮನೆ ಇರಬೇಕು. ಹೇಳ್ರಿ ಮುಸ್ತಪಣ್ಣ, ಹೇಳ್ರಿ. ಅಲ್ಲ ನಿಮ್ಮ ಇದು ರೊಕ್ಕ ಕೊಟ್ಟಿಲ್ಲ, ಕೊಡ್ತೇನೆ ಅಂತ ಹೇಳೇನಿ ನಾನು. ಯಾವಾಗ? ತಿಂಗಳಿಂದಾನು ಕೋಳಿ ಇವೆಲ್ಲ ತತ್ತಿ ತರ್ತಾನೇ ಇದೀರಿ, ಇನ್ನ ಮಟ ರೊಕ್ಕ 1 ರೂಪಾಯಿ ನೀವು ಕೊಟ್ಟಿಲ್ಲ. ಇನ್ನೂ ಕೊಡ್ತೇನೆ ಅಂತ ಹೇಳೇನಲ್ಲ, ಕೊಡೋದ್ರಾಗೆ ಅದೀರಿ. ಯಾವಾಗ? ಯಾರು ಹಿಂಗೆ ಉದ್ರಿ ಕೊಡ್ತಾರ? ಯಾರು ಹಿಂಗೆ ತಿಂಗಳಾನ್ಗಟ್ಲೆ ಕೊಟ್ಟು ಕೈ ಬಿಟ್ಟು ತಿಂದು ಹೇತ್ ಕಾಸ್ಲೆ ಆಮ್ಯಾಗ ರೊಕ್ಕ ಕೊಡ್ತಾರ? ಕೋಳಿ ಪಾರಮ್ನಾಗಿಂದ ಹೊರಗೆ ತರ್ತಿದ್ದಂಗೆ ರೊಕ್ಕ ಕೊಡ್ತಾರಪ್ಪ. ನೀವಿನ್ನೂ ಕೊಡ್ತೀನಿ ಅನ್ನೋದ್ರಾಗೆ ಅದೀರಿ ಮುಸ್ತಪಣ್ಣ. ಇದು ಯಾಕೆ ಸರಿ ಇಲ್ಲ? ಇದು ನೀವು ಮಾಡ್ತಿರೋದು ಒಂದು ಸ್ವಲ್ಪ ಸರಿ ಇಲ್ಲ ಮುಸ್ತಪಣ್ಣ. ನಾ ಇದ್ರ ಬಗ್ಗೆ ಮತ್ತೆ ಇನ್ನು ಭಾಳ ಅತಿರೇಕಕ್ಕೆ ಹೋಗೋಕ್ಕಿಂತ ಮುಂಚೆ ಈಗ ಹೇಳ್ತಾ ಇದ್ದೀನಿ, ನಿಮ್ಮಷ್ಟಕ್ಕೆ ನೀವಿದ್ರೆ ಭಾಳ ಚಲೋ. ನನ್ನ ಗಂಡನ ಸುದ್ದಿಗೆ ನೀವು ಬರ್ತಕ್ಕದ್ದಲ್ಲ.
ಆಮೇಲೆ 3,000 ರೂಪಾಯಿ ಏನು ಇಸ್ಕೊಂಡಿರೋ ಅದು ನನಗೆ ಈಗ ಬೇಕು ರೊಕ್ಕ. ಈಗಿಂದ ಈಗೇ ಬೇಕು. ಅಲ್ಲ ರುದ್ರಪ್ಪ, ಹೆಂಡತಿ ಮುಂದೆ ಬಿಟ್ಟು ಇಲ್ಲಿ ರೊಕ್ಕ ಕೇಳಾಕಚ್ಚಿ ಏನ? ಯಾಕೆ ನೀನೇ ಕೇಳಿದ್ರೆ ನಾ ಏನಾರ ಕೇಳ್ತಿದ್ನೆ ಇಲ್ಲ? ನಾ ಏನು ಕೊಡ್ತಿದ್ದಿಲ್ಲ ರೊಕ್ಕನ? ಬಾರಿ ಇದು ಬಿಡಪ್ಪ, ಆತ್ ತಗೋ, ಬಾಳೆ ಮಾಡು ಊರಾಗ ಏನ. ಎಲ್ಲ ಇಷ್ಟು ತೀರ ನಂಬಿಕೆ ಇಲ್ಲ ಹಿಂಗೆ ನಡ್ಕೋತೀರಿ ಅಂದ್ರೆ ಇದಕ್ಕೆ ಏನು ಹೇಳೋದು ಇದಕ್ಕೆ? ಆಯ್ತು ಮುಸ್ತಫಣ್ಣ, ಹಂಗೆಲ್ಲ ಏನಿಲ್ಲ. ಅದು ಆಕಿಗೆ ಯಾರ ಏನೋ ಬೇಕಂತ ಹಚ್ಕೊಟ್ಟಾರ, ಅದಕ್ಕೆ ಬಂದಾಳಕ್ಕೆ ಇಲ್ಲಿ ಕೇಳಾಕ. ನಾನು ಅದನ್ನೇ ಹೇಳ್ತಾ ಇದೀನಿ, ಬ್ಯಾಡ ಬಾ ಅಂತ ಕೇಳವಳು ನೋಡ್ರಿ ನನ್ನ ಮಾತು. ಏ ಮುಸ್ತಫಣ್ಣ, ನಿನ್ನ ಜೋಡಿ ಮಾತಾಡಕತ್ತಿರೋದು ನಾನು. ನನ್ನ ಜೋಡಿ ಮಾತಾಡೇನ ನೀನು? ಯಾಕೆ ನನ್ನ ಗಂಡಿಗೆ ಯಾಕೆ ಹೆದರ್ಸ್ದಂಗೆ ಮಾತಾಡ್ತಿಲ್ಲ ಒಂದೈತಿ? ಏನ ಅಂತೀರಿ? ಊರಾಗಿದ್ದು ಬಾಳೆ ಮಾಡಂತ ಯಾಕೆ ಏನು ಕಡ್ದು ಚಾಲ್ತೀರೇನ? ಊರಾಗಿದ್ದು ಬಾಳೆ ಮಾಡಂದ್ರೆ ಏನು ಅರ್ಥ ಅದ? ಮತ್ತು ಊರಾಗಿದ್ದ ಬಾಳೆ ಮಾಡ್ತಾರ, ಯಾಕೆ ಯಾರು ಊರು ಬಿಟ್ಟು ಹೊಂಟಾರ ಈಗ? ಮುಸ್ತಫಣ್ಣ, ಇವೆಲ್ಲ ನನ್ನಂತೇಳಿ ಇಟ್ಕೋಬೇಡ್ರಿ ನೀವು. ಏನು ನಿಮಗೆ ನೀವು ಅದೇನು ಬಾಳೆ ನಿಮ್ಮ ಜೊತೆಗಿದ್ದ ಆಗ್ಬೇಕಾಗಿಲ್ಲ. ನನ್ನ ಗಂಡದ ಬಾಳೆ ಬದುಕು ಮಾಡೋದು ಗೊತ್ತೈತಿ. ಊರಾಗಿದ್ದು ಬಾಳೆ ಮಾಡಂತಿರಲ್ಲ ಯಾಕೆ? ಈಗ ನನ್ನ ಗಂಡ ಮತ್ತು ಹಂಗಾರ ಇದು ಏನದು ಇದು ಕೋಳಿ ಫಾರಂ ಹಾಕ್ಕೊಂಡಲ್ಲ, ನೀವು ಕೊಟ್ರೆ ರೊಕ್ಕನ? ಗಾಡಿ ತೊಗೊಂಡಲ್ಲ, ನೀವು ಕೊಟ್ರೆ ರೊಕ್ಕನ? ಹೇಳ್ರಿ, ನೀವು ಕೊಟ್ರೆ? ಯಾರು ಕೊಟ್ಟಿಲ್ಲ. ನಾವು ನಮ್ಮ ಗಂಡುಗಳಿಗೆ ನಾವು ಕೊಡ್ಸಿದ್ದು, ನಮ್ಮ ಅವ್ನ ಬಂಗಾರ ಒತ್ತಿ ಇಟ್ಟು ಕೊಡ್ಸಿರೋದು. ಓಹೋ, ಏನು ದೊಡ್ಡ ಹೆದರಿಕೆ ಹೇಳ್ತಿರಲ್ಲ. ಇನ್ನು ನೋಡ್ರಿ ಮುಸ್ತಫಣ್ಣ, ನಾವು ಹೊಳ ಇದನ್ನ ಮಾತಾಡಕ್ಕೆ ತಯಾರಿಲ್ಲ. ಮೊದಲು 3,000 ರೂಪಾಯಿ ರೊಕ್ಕ ಬೇಕು. ಆಮೇಲೆ ಮನೆ ಗಾಡಿ ಬಾಡಿಗೆ ಇಲ್ಲಿಂದ ಧಾರವಾಡಕ್ಕೆ ಹೋದ್ರೆ ಎಷ್ಟಾಕತಿ? ಡೀಸೆಲ್ ಎಷ್ಟು ಹಾಕ್ಸಿರಿ? ಅದೆಲ್ಲ ನಿನಗೆ ಹೆಂಗಸಿಗೆ ಯಾಕೆ ಬೇಕು? ಹೆಂಗ್ಸ ಮತ್ತೆ ಇದ ಹೆಂಗ್ಸಿನಂತೆಲ್ಲ ರೊಕ್ಕ ಯಾಕೆ ಕೇಳಕ್ಕೆ ಬಂದಿದ್ದಿ? ಏನ ನೋಡ, ನಾ ಈಗ ಹೇಳ್ತೀರಾ ಹೇಳೋದಿಲ್ಲ ಅಟ್ಟು ಹೇಳ್ರಿ ನನಗೆ. ಇಲ್ಲ ನಮ್ಮ ಅಪ್ಪನ ಕೇಳ್ತಾನೆ ನಾನು. ಇಲ್ಲಿಂದ ಅಲ್ಲಿಗೆ ಹೋಗ್ಬಿಟ್ಟ ಗಾಡಿ ಡೀಸೆಲ್ ಎಷ್ಟೊಕ್ಕತ್ತಪ್ಪ, ಅದು ರೇಟ್ ಎಷ್ಟೊಕ್ಕತ್ ನಾ ಕೇಳ್ತಾನೆ ಈಗ. ಹಾಕ್ಸಿನ್ ತಗೋ, ಆತೊಂದು 500-600 ರೂಪಾಯಿದಾಗಿತ್ತು. 500-600 ರೂಪಾಯಿದಾಗಿತ್ತು. ಕಡಿಮೆ ಹೇಳಾಕತ್ತೀರಿ. ಗಾಡ್ಯಾಗ ಒಟ್ಟು ಉಳಿದಿರ್ತತಿ. ನನಗದೆಲ್ಲ ಹೇಳಕ್ ಹೋಗ್ಬೇಡ್ರಿ. ನಾ ಏನು ಕೇಳಾಕತ್ತೇನಿ ಅಷ್ಟಕ್ಕೆ ಮಾತ್ರ ಉತ್ತರ ಕೊಡ್ರಿ. ಆತು, 500 ರೂಪಾಯಿ ಹಿಡಿತೇನೆ. ಯಾಕಂದ್ರೆ ನನಗೆ ಉಳ್ಕಿದ್ ಗೊತ್ತಿಲ್ಲಲ್ಲ, ಅದರ ಸಂಬಂಧ ನಾ ಉಳಿದಿದ್ದದನ್ನು ನಾನೆಲ್ಲ ನಮ್ಮ ಅಣ್ಣನ ಕೇಳಿ ತಿಳ್ಕೊತೇನೆ. ಎಷ್ಟೊಕತಿ ಏನು ಎತ್ತ ಅಂತೇಳಿ ಅದೇನು ಕೈ ಬಿಡೋದಿಲ್ಲ, ನಾ ಏನು ರೂಪಾಯಿನೂ ಬಿಡೋದಿಲ್ಲ. ನನಗೆ ಅಲ್ಲಿ ನಮ್ಮ ಪಾರಮ್ನೆ ಕೆಲಸ ಮಾಡೋ ದೇವಣ್ಣದು ಹೇಳ್ಯಾರ್ರಿ, ಒಂದ್ಸಲ 2 ಕೋಳಿ ಅಂತ, ಒಂದ್ಸಲ 1 ಕೋಳಿ, ಒಂದ್ಸಲ 1 ಕೋಳಿ, 4 ಕೋಳಿ ರೊಕ್ಕ. ಆಮೇಲೆ ತತ್ತಿದು ಲೆಕ್ಕಿಲ್ಲ ಬಿಡ್ರಿ, ಯಾಕಂದ್ರೆ ನೀವು ಭಾಳ ಸಲ ತಂದಿರಂತ. ಒಂದು ನನಗೆ ಎಷ್ಟು ತತ್ತಿ ಏನಂತ ಲೆಕ್ಕಿಲ್ಲ. ಹಂಗಾಗಿ ತತ್ತಿದೊಂದು ರೊಕ್ಕ ನನಗೆ ಇಸ್ಕೊಳಕ್ಕೆ ಗೊತ್ತಾಗೋಲ್ತು, ಹೆಂಗೆ ಎಷ್ಟು ಇಸ್ಕೋಬೇಕು ಏನಂತೇಳಿ. ಯಾಕಂದ್ರೆ ತತ್ತಿ ಎಷ್ಟು ತೊಗೊಂಬಂದಿರಂತ ಗೊತ್ತಿಲ್ಲಲ್ಲ. ಬಾಯ್ಬಿಟ್ಟು ಕೇಳಿದ್ರು ನೀವೇನು ಹೇಳಲ್ಲ ಬಿಡು. ಇಷ್ಟು ರೊಕ್ಕ ನನ್ನ ಕೈಗೆ ಬರ್ಬೇಕೀಗ. ಕೋಳಿದ 4 ಕೋಳಿ ರೊಕ್ಕ, ಡೀಸೆಲ್ ರೊಕ್ಕ 3,000 ರೂಪಾಯಿ. ಇಷ್ಟು ರೊಕ್ಕ ಈಗ 1 ರೂಪಾಯಿನೂ ಕೊಡ್ಲಂಗಿದ್ರೆ ನಾ ಮಾತ್ರ ಹೋಗುದಿಲ್ಲ. ನನಗೆ ಅಷ್ಟು ರೊಕ್ಕನೂ ಬೇಕಂದು ಬಾಗಲ ಬಿಟ್ಟು ಹೇಳಕ್ಕೆ ನಾನು. ಅಯ್ಯ, ಇದ್ಕಿದ್ದಂಗೆ ಕೊಡಂದ್ರೆ ಎಲ್ಲಿಂದ ಕೊಡೋದು? ತಡ್ರಿ, ಒಂದು 2 ತಿಂಗಳು ತಡ್ರಿ, ಕೊಡ್ತೇನೆ. ಏನ 2 ತಿಂಗಳು? ಮುಸ್ತಫಣ್ಣ, ಏನು 2 ತಿಂಗಳ, ಏನು 8 ತಿಂಗಳ? ಅದೆಲ್ಲ ಇಲ್ಲ ಮುಸ್ತಫಣ್ಣ. ನಿಮ್ಮ ಕಡೆ ಏನು ರೊಕ್ಕ ಇಲ್ದಂಗೆ ಏನಿರಲ್ಲ, ಇರ್ತೈತಿ. ಬರೀ ಇಸ್ಕೊಂಡು ಕುಂದ್ರೋದು ಒಂದಾನ? ಬರೀ 3-4 ತಿಂಗಳಾತು ನನ್ನ ಗಂಡನ ಕಡೆ ರೊಕ್ಕ ಇಸ್ಕೊಂಡು. ನೀವು ಇನ್ನ ಮಟ್ಟ 1 ರೂಪಾಯಿ ಹೊಳೆ ಕೊಟ್ಟಿಲ್ಲ ಮುಸ್ತಫಣ್ಣ. ರೊಕ್ಕ ಬೇಕಷ್ಟೇ ನನಗೆ. ನಾ ಹೆಚ್ಚಿಗೆ ಮಾತಾಡೋದಿಲ್ಲ. ರೊಕ್ಕ ಬೇಕಂದ್ರೆ ಬೇಕಾ? ನಾ ಈಗ ಹೇಳಾಕತ್ತೇನೆ. ಇಲ್ಲ ಏನಾರ ಕೊಡ್ರಿ, ಅಡ್ಮಾನ ಇಟ್ಕೋತೀನಿ ನಾನು. ಅಡ್ಮಾನ ಇಟ್ಕೋತೀನಿ. ಆಮೇಲೆ ನೀವು 3,000 ರೂಪಾಯಿ ಕೊಡ್ರಿ, ಅವಾಗ ನಾ ಬೇಕಾದ್ರೆ ಬಿಡಿಸ್ಕೊಂಡು ಹೋಗ್ರಿ. ಅಲ್ಲ ಪ್ರಬಂಧು ಅಕ್ಕ, ಈಗ ನಮ್ದು ಹತ್ರ ಏನೂ ಇಲ್ಲ, ದುಡ್ಡಿಗೆ ಇಲ್ಲ. ನಿಮ್ದುಗೆ ಹಿಂಗೆ ಕೇಳಿದ್ರೆ ಎಲ್ಲಿ ಕೊಡೋದು? ಫಾತಿಮಕ್ಕ, ನಿಮಗೆ ಗೊತ್ತಾಗಲ್ಲ, ನೀವು ಸುಮ್ಮನಿದ್ ಬಿಡ್ರಿ. ಇಂಥವ್ರಿಗೆಲ್ಲ ಮರ್ಯಾದೆ ಕೊಟ್ಟಿದ್ದು ಹೆಚ್ಚಾತಿದ್ದು. ಮುಸ್ತಫಣ್ಣ, ನಂಗೆ ರೊಕ್ಕ ಬೇಕಷ್ಟೇ. ನೀವು ರೊಕ್ಕ ಕೊಡದೆ ಹೊರತು ನಾ ಮಾತ್ರ ಸುಮ್ಮನೆ ಇರ್ತೇನೆ ಅಂತ ಅನ್ಕೊಳಕ್ ಹೋಗ್ಬಿಡ್ರಿ. ನಂಗೆ ರೊಕ್ಕ ಬೇಕು. ನೋಡ್ರಿ ಪ್ರಭಾಕರ್, ನನ್ನ ಹತ್ರ ರೊಕ್ಕ ಇಲ್ಲ. ನೀವು ಹೆಂಗೆ ಇಸ್ಕೊಂಡ್ರಿ ನನ್ನ ಗಂಡನ ಕಡೆ? ನೋಡ್ರಿ ಮುಸ್ತಫಣ್ಣ, ರೊಕ್ಕ ಬಿಟ್ಟು ಕುಂದ್ರಸ್ಥಿತಿಯಾಗ ನಾ ಇಲ್ಲ. ನನಗೆ ರೊಕ್ಕ ಬೇಕಷ್ಟೇ. ಇವತ್ತೊಂದಿನ ನಾನು ಬೇಕಾದ್ರೆ ನನಗೆ ನೋಡ್ರಿ, ನಾ ಹೇಳ್ತೇನೆ, ನನಗೆ ಏನಾರ ಒಂದು ಕೊಡ್ರಿ, ನಾನು ಇಟ್ಕೋತೇನೆ ನನ್ನ ಕಡೆ. ನನಗೆ ಆಮೇಲೆ ನೀವು ರೊಕ್ಕ ಕೊಡ್ರಿ, ಅದನ್ನ ಅವಾಗ ತೊಗೊಂಡೋಗ್ರಿ. ಹಂಗ ಮಾಡಕ್ ಹೋಗ್ಬೇಡ್ರಿಪ್ಪ. ಮನುಷ್ಯ ಬೇಕಕ್ಕ, ರೊಕ್ಕ ಅಲ್ಲ, ಬಾ ಕೊಡ್ತಾರ, ಬಾ ಹಂಗ ಮಾಡ್ಬೇಡ. ಕಂಡಿ ಇಲ್ಲ ಎಂದರ ಕಂಡಿಲ್ಲ ರೊಕ್ಕನ. ಅಲ್ಲ ಪ್ರಭಾವತಿ ಕೇಳೋದ್ರಾಗ ತಪ್ಪೇನೈತಿ ಇರೋದ್ರಣ್ಣ? ಕೊಟ್ಟು 3-4 ತಿಂಗಳಾತು ಅಂತೀರಿ, 2-3 ತಿಂಗಳಾದ್ರೂ ಒಂದು ಏನು ಕೊಟ್ಟಿಲ್ಲ ಮಾಡಿಲ್ಲ ರೊಕ್ಕ ಹೊಳ್ಳೆ ಅಂತಂದ್ರೆ ಮತ್ತೆ ಯಾರಿಗಾದ್ರೂ ಸಿಟ್ಟು ಬರ್ತೈತಿ? ಆಕೇನು ಇದ್ದಂತಕೇನು ದೊಡ್ಡ ಆಸ್ತಿ ಹೊಂಡ್ಲ? ಆಕಿಗೆ ನೀಗೋದಲ್ಲ, ಎತ್ತಲಾರ್ದಂಗೆ ಎಳಿಲಾರ್ದಂಗೆ ಐತಿ. ಇಂಥ ಪರಿಸ್ಥಿತಿ ಒಳಗೆ ರೊಕ್ಕ ಕೊಟ್ಟು ಕುಂದ್ರಕ್ಕಾಕತ್ತೇನ್ರಿ? ಪಾಲಕರ ನಿಮ್ಗೆ ಅದು ಗೊತ್ತಾಗಲ್ಲ ಪಾಪ. ಕೊಡ್ತಾರ ಬಿಡ್ರಿ. ಕೊಡ್ತಾರ ಯಾವಾಗ? ನಂಗೆ ರೊಕ್ಕ ಬೇಕು ಅಷ್ಟೇ. ಅಲ್ಲ ಮುಸ್ತಫಣ್ಣ, ನೀವು ನನ್ನ ಗಂಡನ ಸವಾಸಕ್ಕೆ ಬರ್ತಕ್ಕದ್ದಲ್ಲ. ನನ್ನ ಗಂಡನ ಆಜು ಬಾಜುನು ನೀವು ಹಾಯ್ ಕೂಡ್ದು ನಾ ಇದನ್ನ ಹೇಳಕ್ಕೆ ಏನು ಹೇಳತ್ತೆ ನೋಡ್ರಿ. ಅಯ್ಯ, ನಾನು ನೋಡ್ತಾ ಇದ್ದೀನಿ, ರೊಕ್ಕ ಕೊಡು ಅಂತಿ. ನಿನ್ ಗಂಡ ಕುಡ್ಸಿದ್ದು ತಿನ್ಸಿದ್ದು ಏನ್ ಸ್ವಲ್ಪ ಆಗೈತಿ? ಕೇಳ ನಿನ್ ಗಂಡಗ ಕುಡ್ದಾನ ಇಲ್ಲ? ಏನು ಮೊನ್ನೆ ಹೊಸ ವರ್ಷ ಅಂತೇಳಿ ಏನು ಸ್ವಲ್ಪ ಕುಡ್ದಾನ? ಅದು ಒತ್ತಟ್ಟಿಗೆ ಹೋಗ್ಲಿ. ಇದು ಏನದು ಇದಕ್ಕೆ ಕರ್ಕೊಂಡೋದ ಕರಡಿಕೊಪ್ಪಕ್ಕೆಲ್ಲ ಹೋದಾಗ ಜಗ್ ಕುಡ್ದಾನ. ಆಮೇಲೆ ಗಾಡ್ಯಾಗ ಅಡ್ಡಾಡಿದ್ದು, ನನ್ನ ಗಾಡ್ಯಾಗ ಅಡ್ಡಾಡೇವಿ. ಇನ್ ಗಂಡದ ಏನು ಗಾಡಿ ಐತೆ? ನನ್ನ ಗಾಡ್ಯಾಗ ಅಡ್ಡಾಡೇವಿ ಇಲ್ಲ? ಅದ್ರದ್ದು ಪೆಟ್ರೋಲು ಖರ್ಚು ಯಾರು ಕೊಡ್ತಾರ? ಎಲ್ಲ ಕಟ್ ಮಾಡಿ ಎಲ್ಲ ಉಳಿದ್ರೆ ನಾ ಏಟ್ ಕೊಡ್ಬೇಕಯ್ಯ ನಾ ನಿಮಗೆ? ಓ, ನನ್ನ ಗಂಡ ಅಷ್ಟ ಕುಡ್ದಾನ, ನೀವು ಕುಡ್ದಿಲ್ಲ?
ಕೇಳವ ನಿನ್ ಗಂಡನ್ ಕೇಳು. ಏಟ್ ಅವನೇ ಕುಡ್ದಿರ ಜಾಸ್ತಿ ನನ್ಕಿಂತ. ಅವ್ನ ರೊಕ್ಕ ಅವನಿಗೆ ಮುರಿದ್ರ ಅವ್ನು 3,000 ರೂಪಾಯಿದಾಗ ಅದೇನು 3,500 ಅಂದೆ ಈಗ. ಆ 3,500 ರೂಪಾಯಿದಾಗ ಬರೀ ಒಂದು 2,500 ರೂಪಾಯಿ ಕುಡಿಯಾಕ ಹೋಗಿರ್ತತಿ. ಅಟ್ಟು ಕುಡ್ದಾನ ನಿನ್ ಗಂಡ. ಅಬ್ಬಾ ದೇವ್ರ, ಕೇಳಿಸ್ಕೊಂಡ್ರಿ? ಕೇಳಿಸ್ಕೊಂಡ್ರಿ? ಕುಡ್ದು ರೊಕ್ಕ ಮನ್ನಾ ಮಾಡಾಕತ್ತಾರ ಅಲ್ಲೇ. ರೊಕ್ಕ ಮನ್ನಾಕತ್ತಂತ ನೋಡು. ಅಲ್ಲಿಂದ ಅಲ್ಲಿಗೆ ಸಾಟಿ ಮಾಡಾಕತ್ತಾರಂತ. ನೀವು ಕುಡ್ದಿದ್ದಕ್ಕೆ 2,500 ರೂಪಾಯಿ ಕುಡ್ದಿರ. ಮತ್ತಿನ್ನ ಬದುಕಿರಿ 2,500 ರೂಪಾಯಿ ಕುಡ್ದೈತಂದ್ರೆ. ಅಲ್ಲ ಮುಸ್ತಪಣ್ಣ, 2,500 ರೂಪಾಯಿ ಕುಡ್ದ್ನೆ ಇಲ್ಲ ಮತ್ತೆ ಸ್ವಲ್ಪ ಕುಡ್ದೇನ? ಇವೆಲ್ಲ ನಾಟಕ ನನ್ನಂತಲ್ಲಿ ಹೇಳ್ಬೇಡ. ಕುಡಿಯಾಕ ಹೋದ್ರು ರೊಕ್ಕ ನನ್ನ ಗಂಡನೆ ಕೊಟ್ಟಾನ, ನನಗೇನು ಗೊತ್ತಿಲ್ಲ ಅಂತ ಮಾಡಿರೇನ? ನೋಡು ಪತಿಮಕ್ಕ, ನಾ ಭಾಳ ಅಂಜಿಕಿಂದ ಹೇಳಾಕತ್ತೇನಿ ಮರ್ಯಾದಿಂದ. ಸುಮ್ಮನೆ ನನಗೆ ನಾ ಪೊಲೀಸ್ನವ್ರನ್ನೇ ಕರ್ಕೊಂಬರೋದು. ಹೋಗವ, ಪೊಲೀಸ್ನವ್ರನ್ನೇ ಕರ್ಕೊಂಬ. ನಿನ್ನ ಗಂಡ ನನಗೆ ರೊಕ್ಕ ಕೊಟ್ಟ, ನನಗೆ ಏನು ಸಾಕ್ಷಿ ಐತಿ? ಕೊಟ್ಟೇ ಇಲ್ಲವ. ಕುಡ್ದ ನಿಷೇಧ ಎಲ್ಲಿ ಕಳ್ದಾನ ಏನೋ ನನ್ನ ಹೆಸರು ಹೇಳಕತ್ತಾನ. ನಾ ಹಿಂಗ ಅನ್ನೋದು ಗೊತ್ತಾತನ ಕುಡ್ಕ ನಾನು ಹಾಟೆ. ಗೊತ್ತಾತನ ನೀ ಕೊಟ್ಟಿಲ್ಲ ಅಂತ ಎಲ್ಲ ಕಳ್ದಿ ಅಂತೆ ಕುಡ್ದ ನಿಷೇಧಾಗ. ನಾವು ಹೆಸರು ಹೇಳಕತ್ತಿ ಅಂತ. ಆಹಾ, ಏನು ದೋಸ್ತಿ ಅಯ್ಯಪ್ಪ ನಿನ್ನ ದೋಸ್ತಿ ಮಣ್ಣಾಲಿ. ಏನು ದೋಸ್ತಿ ನೋಡಲ್ಲಿ ಹೆಂಗೆ ಅನ್ನಕತ್ತಾನ. ರುದ್ರಪ್ಪಣ್ಣ, ನಾ ರೊಕ್ಕ ಕೊಟ್ಟಿಲ್ಲ. ಕೊಟ್ಟಿಯ ಮರೆಯನ ಎಲ್ಲಿಲ್ಲಂದೆ. ಆದ್ರೆ ನೀನೇಂತಿ ಪೊಲೀಸ್ನವ್ರನ್ನ ಕರ್ಕೊಂಬರ್ತಾನೆ ಅಂದ್ಲ, ಮತ್ತೆ ನಾ ತಪ್ಪಿಸ್ಕೋಬೇಕಲ್ಲ. ನಾ ಹಿಂಗೆ ಹೇಳ್ತೀನಿ, ನಂಗೆ ದುಡ್ಡು ಕೊಡಕ್ಕೆ ಒಂದು ಟೈಮ್ ಕೊಡ್ಬೇಕು. ನನಗೊಂದಿಟ್ಟು ಟೈಮ್ ಕೊಟ್ರೆ ದುಡ್ಡು ಕೊಡ್ತೀನಿ. ನನಗೆ ಈಗಿಂದೀಗೆ ಅಂತ ಎದಿ ಮ್ಯಾಗ ನಿಂತು ಪೊಲೀಸ್ನವ್ರು ಕರ್ಕೊಂಬರ್ತೀನಿ, ಮಿಲಿಟ್ರಿ ಆಫೀಸರ್ ಕರ್ಕೊಂಬರ್ತೀನಿ ಅಂದ್ರೆ ನಾ ಹಿಂಗೆ ಹೇಳೋದು. ಅದನ್ನ ಹೇಳತ್ತೀನಿ. ಹಾವು ಸಾಯ್ಬಾರ್ದು, ಕೋಲು ಮುರಿಬಾರ್ದು. ಏನು ಮಾತು, ಏನು ಮಾತು. ಅಯ್ಯೋ ದೇವ್ರೇ. ನನ್ನ ಇದ್ರಿಗೆ ಈ ಥರ, ನನ್ನ ಗಂಡಗೆ ಆ ಥರ ಅಂದ್ರೆ ನನ್ನ ಗಂಡಗೂ ಕೆಟ್ಟಾಗಬಾರ್ದು, ನನಗೂ ಹೇಳ್ದಂಗೆ ಆಗಿರ್ಬೇಕು ಅನ್ನೋ ಲೆಕ್ಕ ನಿಮ್ದು. ಅಬ್ಬಾ ದೇವ್ರೆ. ಟೈಮ್ ಎಷ್ಟು ಕೊಡ್ಬೇಕು? 2-3 ತಿಂಗಳು ಅಂದ್ರಲ್ಲ ಅಷ್ಟ. ಅಷ್ಟ್ರಾಗ ರೊಕ್ಕ ಮುಳುಗಿಸ್ಬಿಡೋಣ ಅಂತ ನಿಮ್ಮ ತಲೆಯಾಗ. 2-3 ತಿಂಗಳು ನಾ ಕೊಡೋದಿಲ್ಲ. ಏನು ಮಾಡ್ತೀರಿ? ನಂಗೆ ನಾಳೆ ರೊಕ್ಕ ಬೇಕು. ನಾಳಿಂದ ನಾಳೆ ರೊಕ್ಕ ಬೇಕು. ನಾಳಿಂದ ನಾಳೆ ಅಂದ್ರೆ ರೊಕ್ಕ ಇಲ್ಲ. ನೀವು ಏನೋ ಹೊಯ್ಕೊಂಡ್ರು ನನ್ನ ಕಡೆ ರೊಕ್ಕಿಲ್ಲ. ಪ್ರಭಾಕರ, ಯಾಕೆ ಒಳಗೆ ಯಾಕೆ ಹೋದ್ರಿ ನೀವು? ಯಾಕ? ಮುಸ್ತಪ್ಪಣ್ಣ, ನೀ ಆಟ ಆಡಿದ್ರೆ ನಮಗೂ ಬರ್ತೈತೆ ಅಣ್ಣ ಆಡಾಕ. ಏನು ನನಗದೆಲ್ಲ ಗೊತ್ತಿಲ್ಲ. ನನಗೆ ಈ ಬೈಕಿನ ಚಾವಿ ಜೊತೆಗೆ ತಿಜುರಿ ಚಾವಿ 2 ಚಾವಿ ತೊಗೊಂಬಂದೇನೆ ನಾನು. ಇದು ಬೇಕಂದ್ರೆ ನಾನು ರೊಕ್ಕ ಕೊಟ್ಟು ಒಯ್ರಿ. ಏನು ಅಲ್ಲ, ನೀನು ಹೆಂಡ್ತಿ ಏನು ಮನೆ ಒಳಗೆ ಹೊಕ್ಕು ಮನ್ಯಾನ ಸಾಮಾನು ತೊಗೊಂಡು ಹೋದ್ಲಲ್ಲ? ಮುಸ್ತಪಣ್ಣ, ಈಗ ಏನು ಮಾಡೋದಪ್ಪ? ನೀ ರೊಕ್ಕ ಒಂದು ಕೊಟ್ಬಿಡು, ಕರೆಕ್ಟಾಗಿ ಇಸ್ಕೊಂಬಂದು ನಾನೇ ಕೊಡ್ತೀನಿ. ನಿಮ್ದುಗೆ ಮಾಡೋದು ಇಂಥದೇ ಕಾಮ್ಗೆ. ಅರೆ ಅವ್ರದ್ದು ಇಂದ ನಾವು ಮಚ್ಚಿಲಿ ಹೊಡ್ಸ್ಕೊಳ್ಳೋದು ಆಯ್ತು. ಬೀದಿಲಿ ನಿಂತ್ಕೊಂಡ್ಬಿಟ್ಟು ಎಲ್ಲ ಮರ್ಯಾದೆಗೆ ತಗ್ಸ್ಕೊಂಡಿದ್ದು ಆಯ್ತು. ಅವ್ರದ್ದು ಹತ್ರ ನೀವು 3,000ಗೆ ಇಸ್ಕೊಂಡ್ಬಿಟ್ಟು ದುಡ್ಗೆ ಕೊಡಕ್ಕೆ ನಾಟಕ ಮಾಡ್ತೀರಿ. ಮರ್ಯಾದೆಯಿಂದ ದುಡ್ಗೆ ಕೊಟ್ಬಿಟ್ಟು ತಿಜುರಿದು ಗಾಡಿದು ಚಾವಿಗೆ ತಂದ್ರಿ ಚಲೋ ಆಯ್ತು. ಇಲ್ಲ ನಮ್ದು ಹಬ್ಬದು ಅಮ್ಮಿದು ಎಲ್ಲ ಕರೆಸ್ತೀನಿ. ಬರೀ ಇದೆ